ರೆಡ್ ಕಲರ್ ಕಾರು ಈ ಆಫ್ ರೋಡಿಂಗ್ ಟ್ರ್ಯಾಕ್ ನ ಕಂಪ್ಲೀಟ್ ಮಾಡುತ್ತಾ ಇಲ್ಲ ಅಂತ ನೋಡೋಣ. ಇದು ಫಸ್ಟ್ ಗೈಸ್, ನಮ್ಮ ಅಜ್ಜ ಆಂಟಿ ನುಡ್ಡಿ ಕಟ್ತಾ ಇದ್ದಾರೆ ನೋಡಿ. ಗೈಸ್, ನಮ್ಮ ತಂಗಿ ಕಾರ್ಟೂನ್ ನೋಡ್ತಾ ಇದ್ದಾಳೆ ಆ ಕಡೆ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ಟೈಮ್ ನೋಡಿ 6:34 ಆಗಿದೆ. ಈಗ ನಾವು ರೆಡಿ ಆಗಿದ್ದೀವಿ. ಮತ್ತು ನೀವು ಹೊರಗಡೆ ನೋಡಿ, ಫುಲ್ಲು ಫ್ರೆಶ್ ಆಗಿದೆ, ಅಂದರೆ ವಾತಾವರಣ ಫುಲ್ ಕೋಲ್ಡ್ ಇದೆ. ಈಗ ನಾವು ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ದಾವಣಗೆರೆಗೆ ಹೋಗ್ತಾ ಇದ್ದೀವಿ, ನಮ್ಮ ಅಜ್ಜಿ ಊರಿಗೆ. ಆಯಿತಾ, ಈಗ ನಾವೆಲ್ಲ ರೆಡಿ ಆಗಿದ್ದೀವಿ. ಸಮರ್ಥ ರೆಡಿ ಆಗಿದ್ದಾನೆ, ಮಮ್ಮಿ ರೆಡಿ ಆಗ್ತಾ ಇದ್ದಾರೆ ಅಷ್ಟೇ. ಅದು ಬಿಡಿ ಸೈಡ್ಸು ಅಷ್ಟು ನೋಡಿ. ಮಳೆಗಾಲ ಮುಗಿದ್ಮ್ಯಾಗ ಹೋಗೋದವು, ಈಗಂತೂ ಹೋಗಲ್ಲವು. ಅವಾಗ ತೋರಿಸಿದ್ವಲ್ಲ, ಅವಾಗ ಕ್ಲೀನ್ ಮಾಡಿದ್ವಲ್ಲ, ಹಂಗೆ ಕ್ಲೀನ್ ಮಾಡ್ಬೇಕು ಮತ್ತೆ ಹೋಗಿ. ಆಯಿತಾ, ಈಗ ರೆಡಿ ಆಗ್ತಾ ಇದ್ದಾರೆ. ಈಗ ಹೋಗೋದಷ್ಟೆ. ಈಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ. ಈಗ ಆ ಕಡೆ ಪ್ಲಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀನಿ, ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ, ಫಸ್ಟ್ ಪ್ಲಾಟ್ಫಾರ್ಮಿಂದ. ಸಮರ್ಥ ಮತ್ತು ನಮ್ಮ ಮಮ್ಮಿ ಮೊದಲೇ ಸ್ಟೇಷನ್ಗೆ ಬಂದಿದ್ದರು. ನಾನು ಆಮೇಲೆ ಬಂದೆ. ನಾನು ಇಲ್ಲಿ ಹಿಂದೆ ಕುಂತಿದ್ದೀನಿ, ಅವರು ಮುಂದೆ ಕುಂತಿದ್ದಾರೆ. ಗೈಸ್, ಈಗ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಈಗ ಅಂಗಡಿಗೆ ಹೋಗ್ಬೇಕು, ಆಟೋ ತುಂಬ. ಬಂದ್ವಿ. 2 hours later. ನಾಷ್ಟಕ್ಕೆ ಇಡ್ಲಿ ಚಟ್ನಿ. ಗೈಸ್, ಈಗ ನಾಷ್ಟ ಆಯಿತು, ಮೇಲೆ ಹೋಗೋಣ ಬರ್ರಿ ಫಸ್ಟ್. ಇಲ್ಲಂತೂ ನೋಡಿ, ಇಲ್ಲಿ ಕೂಡ ಇಲ್ಲೇ ನಾವು ಫಸ್ಟಿಗೆ ಹೋದ ಸಲ ಬಂದಾಗ ಇಲ್ಲೇನು ಮನೆ ಇದ್ದಿಲ್ಲ, ಸ್ವಲ್ಪ ಮನೆ ಕಟ್ಟಾರೆ. ಎಲ್ಲ ಚೇಂಜ್ ಆಗ್ತಿರುತ್ತೆ. ನಾವು ಭಾಳ ದಿವಸ ಆಯ್ತು ಬಂದಿದ್ದಿಲ್ಲ, ಮತ್ತೆ ಬಂದ್ವಿ. ಈಗ ಥಂಡಿ ಹವಾ ಬೀಸ್ತಾ ಇದೆ ಅಲ್ಲ, ಒಂಥರ. ಅಂದರೆ ನಮಗೆ, ನಾನು ಬೆಳಗ್ಗೆನೂ ತೋರಿಸಿದ್ದೆ ನಿಮಗೆ, ಅಂದರೆ ನ್ಯಾಚುರಲ್ ಏರು, ಅಂದರೆ ಬೆಳಗ್ಗೆದ್ದು ವಾತಾವರಣ ಸೂಪರಾಗಿರುತ್ತೆ. ಈಗ ಆಮೇಲೆ ಇನ್ನೂ ಸ್ವಲ್ಪ 11 ಗಂಟೆ ಆದರೆ ಫುಲ್ಲು ಬಿಸಿಲಾಗುತ್ತೆ, ಅವಾಗಷ್ಟು ವಾತಾವರಣ ಸರಿ ಇರಲ್ಲ. ಇದು ನೋಡಿ ಎಷ್ಟು ಕ್ಲಿಯರಾಗಿ ಒಂಥರ. ಇಲ್ಲೇ ಚೇಂಜ್, ಅಲ್ಲೇ ಚೇಂಜ್, ಒಟ್ಟು ಫುಲ್ಲು ಫ್ರೆಶ್ ಅನಿಸುತ್ತೆ. ಪಾಸಿಟಿವಿಟಿ ಕ್ರಿಯೇಟ್ ಆಗುತ್ತೆ ಮೈಂಡಲ್ಲಿ ಆ ಥರ. ನೋಡಿ, ಮಳೆ ಬೀಸ್ತಾ ಇದೆ. ಮತ್ತು ನಮ್ಮ ಎಕ್ಸಾಮ್ ಹೋದ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ಎಕ್ಸಾಮ್ ನಡೀತೆ ಅಂತ. ನಮ್ಮದು ಎಲ್ಲ ಎಕ್ಸಾಮ್ ಮುಗಿದ್ವು, ತುಂಬ ಚೆನ್ನಾಗಿ ಮಾಡಿದ್ವಿ. ಆಯಿತಾ, ಮತ್ತು PT1 ಕಂಪ್ಲೀಟ್ ಆಯಿತು. ಮತ್ತು ನಾವು ಎಲ್ಲ ನೋಡ್ಕೊಂಡ್ವಿ, ಯಾವುದೇ ಥರ ಬರುತ್ತೆ, ಯಾವ ಥರ ಕ್ವಶನ್ ಪೇಪರ್ ತೆಗಿತಾರೆ ಅಂತೆಲ್ಲ ಗೊತ್ತಾಯ್ತು. ಫಸ್ಟು ಎಕ್ಸಾಮು CBSEಯಲ್ಲಿ ಆ ಥರ ಇತ್ತು, ಎಲ್ಲ ಓದ್ಕೊಂಡು ಬರ್ಕೊಂಡ್ವಿ. ಈಗ ಮತ್ತು ನನ್ನ ಕಟ್ಟಿಂಗ್ ಕೂಡ ಆಯಿತು ನೋಡಿ, ಕಟ್ಟಿಂಗ್ ಆಗಿದೆ. ಇವಂದು ಆಯಿತು. ಅಂದರೆ ಹೋದ ವ್ಲಾಗಲ್ಲಿ ಫುಲ್ ಲುಕ್ ಚೇಂಜ್ ಇದೆ, ಈ ವ್ಲಾಗಲ್ಲಿ ಚೇಂಜ್ ಇದೆ. ಮತ್ತು ನಿಮಗೆ ಈ ವ್ಲಾಗು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆಯಿತಾ. ಇವತ್ತು ನಾನು ನಮ್ಮೂರಲ್ಲಿ ಇಲ್ಲಿ ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀನಿ ಆಯಿತಾ. ಇವತ್ತು ಮತ್ತು ಸ್ಯಾಟರ್ಡೆ ಅಲ್ಲ, ಇವತ್ತು ಮತ್ತು ನಾಳೆ 2 ದಿವಸ ಈ ಊರಲ್ಲಿ ಇರ್ತೀವಿ ದಾವಣಗೆರೆಯಲ್ಲಿ. ಮತ್ತು ಮಂಡೇ ಊರಿಗೆ ಹೋಗೋದು, ಅಲ್ಲ ಸಂಡೇನೇ ರಾತ್ರಿನೇ ಹೋಗೋದು ಊರಿಗೆ. ಇವತ್ತು ನಮ್ಮ ತಮ್ಮ ಸೀನು ಇದಕ್ಕೆ ಹೋಗಿದ್ದಾನೆ ಸ್ಕೂಲ್ಗೆ, ಬರ್ತಾನೆ. ಅವ ಬಂದಮೇಲೆ ಎಲ್ಲ ಸ್ಟಾರ್ಟ್ ಆಗೋದು. ಏನಾದರೂ ಆಟ ಆಡ್ತೀವಿ. ಇಲ್ಲೆಲ್ಲ ನೋಡಿ, ಇಲ್ಲಿ ಕ್ಲಿಯರಾಗಿ ಸ್ಪೇಸ್ ಇದೆ ಆಟ ಆಡೋಕ್ಕೆ. ಇಲ್ಲಿ ಬಾಲ್ ಹೋಗಲ್ಲ, ಆಟ ಆಡ್ಬೋದು ಅಲ್ಲ ಸಮರ್ಥ. ಏನು ಆಟ ಆಡ್ಬೋದು? ಇಲ್ಲಿ ಕ್ರಿಕೆಟ್ ಆಡ್ಬೋದು ನಾವು. ಮತ್ತು ಇಲ್ಲಿ ಫುಟ್ಬಾಲ್ ಒಂದಿಲ್ಲ, ಫುಟ್ಬಾಲ್ ಆಡ್ಬೋದಿತ್ತು.
ಇರ್ಲಿ. ಈಗ ಹೋದ್ಸಲ ಆಡಿದ್ವಲ್ಲ ಕ್ರಿಕೆಟ್ ಒಂದ್ಸಲ ಆಡಿದ್ವಿ ಅವಾಗ ಹಾಂ ಅವಾಗ ಆಡಬೇಕಾದ್ರೆ ಇದು ಹಿಂಗ್ ಹೊಡೆದ್ರೆ ಅಲ್ಲಿ ಹೋಗಿತ್ತು ಬಾಲ್, ಹಾಂ ಇಲ್ಲಿ ಹೋದ್ರೆ ಅಲ್ಲಿ ಅತ್ತ ಹೋಗಿತ್ತು ಬಾಲ್, ಹ್ಞೂ ಮತ್ತೆ ತರಬೇಕಾಗಿತ್ತು. ಈಗ ಇಲ್ಲಿ ಹೊಡೆದ್ರೆ ಮತ್ತೆ ವಾಪಸ್ ಬರ್ತದೆ. ಅದ ಹಂಗಾಕತಿ. ಆರಾಮೈತಿ ಈಗ ಹ್ಞೂ ಆಟ ಆಡೋಣ. ಏನಾದ್ರೂ ಅವ್ನು ಕೇಳೋಣ ಒಂದು ಏನು ಒಟ್ಟು ಇವತ್ತು ಒಟ್ಟು ಮಜಾ ಮಾಡೋದು ಇವತ್ತು ಫುಲ್ ಆ ಥರ ಇದೆ ಪ್ಲ್ಯಾನು. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಮೇಲೆ ಹೊರಡ್ತಾರೆ. ನೋಡಿ ಇಲ್ಲಿ ಮತ್ತೆ ನೋಡಿ ಫುಲ್ ಟಾಪ್ ವ್ಯೂ ಗುರು ಇದು. ಅಲ್ಲಿ ಡೈನೋಸರ್ ಹೆಂಗೈತಲ್ಲ ಅದು ರಾತ್ರಿ ರೆಡ್ ಕಲರ್ ಕಾಣ್ತೈತಿ. ಟಾಪ್ ವ್ಯೂ ಇದು. ಈಗ ನಮ್ದು ನಾಷ್ಟ ಆಯ್ತು ಆಯ್ತಾ. ಈಗ ಸ್ವಲ್ಪ ಸಮಯದ ನಂತರ ಸಿಗ್ತೀನಿ. ಫುಲ್ ಫಾರೆಸ್ಟ್ ಕಾಣ್ತದಲ್ಲ ಅಲ್ಲಿ. ಇಲ್ಲಿ ಫುಲ್ ಫಾರೆಸ್ಟ್ ನೋಡಿ ಇದು ಇದೆಲ್ಲ ಫಾರೆಸ್ಟ್ ಇದ್ದಂಗೆ ಇರುತ್ತೆ. ಮತ್ತೆ ಅಲ್ಲಿ ಕ್ರಿಕೆಟು ಆಡ್ಬೋದು, ಆದರೆ ಅಲ್ಲಿ ಒಳಗೆ ಹೋಗೋದೇ ಕಷ್ಟ. ಅಲ್ಲಿ ಕಾಂಪೌಂಡ್ ಇದೆಲ್ಲ ಒಳಗೆ ಹೋಗೋದೇ ಕಷ್ಟ. ಅದಕ್ಕೆ ನಾವು ಇಲ್ಲೇ ಆಟ ಆಡ್ಬಿಡ್ತೀವಿ. ಇಲ್ಲಾಂದ್ರೆ ಅಲ್ಲಿ ಒಂದು ಗುಡಿ ಇದೆ, ಅಲ್ಲಿ ಗುಡಿ ಇದೆ ಒಂದು, ಅಲ್ಲಿ ಆಟ ಆಡ್ಬೋದು. ನೋಡೋಣ ನಾವು ಬಂದ್ಮೇಲೆ ಕೇಳ್ತೀವಿ. ಮತ್ತೆ ಅಲ್ಲಿ ಏನ್ರಿ ಹೋಗಿ ಆಟ ಆಡಕತ್ತಾರೆ ಬಾಲ್ ಹೊಡೆದ್ರೆ ನಾವು 3 ಜನ ಇದ್ದೀವಿ, ಭಾಳ ಜನ ಭಾಳ ಜನ ಬೇಕಲ್ಲಿ ಹೋದ್ರೆ ಅದು ಒಂದು ಮತ್ತೆ ಓಡ್ಬೇಕಾಗತ್ತೆ ಪಾಯಿಂಟ್. ಎಲ್ಲರೂ ಹೋದ್ರೆ. ಈಗ ಸ್ವಲ್ಪ ಸಮಯದ ನಂತರ ಸಿಗ್ತೀನಿ, ಓಕೆನಾ. ಸ್ಕೂಲಿಂದ ಸೀನಾ ಬಂದಿದ್ದಾನೆ. ಈಗ ನಾವು ಮೇಲ್ಗಡೆ ಹೊರಡ್ತಿದ್ದೀವಿ, ಯಾಕಂದರೆ ಇದು ರಿಮೋಟ್ ಕಾರ್ ನೋಡಿ ನಮ್ಮ ತಂಗಿದು ತಂದಿದ್ದಾರೆ ಹೊಸದು. ಅದನ್ನು ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ, ನಿಮಗೂ ತೋರಿಸ್ತೀವಿ. ಬನ್ನಿ ಹೋಗೋಣ ಮೇಲೆ. ಹಾಂ ಚಿಕ್ಕಪ್ಪ ತಂದ. ನಾವು ಬೆಳಗ್ಗೆ ಬಂದ್ವಿ, ಇವ ಈಗ ಬಂದ. ಇಲ್ಲೇ ಬಾ, ಅಲ್ಲಿ ಬೇಡ, ಇಲ್ಲಿ ಬಂದ್ಬಿಡು. ಇಲ್ಲೇ ಇದು ಐತಿ, ನಮ್ಮ ಕರೆಕ್ಟ್ ಆಕಚ್ಚಿ. ಫಸ್ಟು ಅದನ್ನ ಆನ್ ಮಾಡ್ಕ, ತೆಳಗೆ ಆನ್ ಮಾಡು. ಹಾಂ ಆನ್ ಮಾಡೋತ್ತಿಗೆ ಮ್ಯೂಸಿಕ್ ಬರ್ತೈತೆ. ನಾವಿಲ್ಲಿ ಇದು ಆಫ್ ಮಾಡೋದು, ಸ್ಮೋಕ್ ಬರ್ತೈತೆ ಹಿಂದೆ ನೋಡಿ, ಕಾಣ್ತಾ ಇರ್ಬೋದು ನಿಮಗೆ. ಇಲ್ಲ ಕಾಣಲ್ಲ ಅದು, ಇಲ್ಲಿ ನೋಡಿ ಕಾಣುತ್ತೆ. ಹಾಂ ಅದನ್ನ ಆಫ್ ಮಾಡೋದು. ಇನ್ನೊಂದು ಸಲ ಆನ್ ಮಾಡಿ. ಹಾಂ ಈ ಥರ ಸ್ಮೋಕ್ ಬರುತ್ತೆ. ಹಾಂ ಮತ್ತು ಅದು ಇನ್ನೊಂದು ಆಟೋಮೆಟಿಕ್ ಮೂಡ್ ಇದೆ, ಇಲ್ಲಿದೆ ನೋಡಿ. ಹಾಂ ನೋಡಿ, ನೋಡಿ ಆಟೋಮೆಟಿಕ್ ಆನ್ ಮಾಡು. ಹಾಂ ಈ ಥರ ನೋಡಿ ಹಿಂಗೆ ಮಾಡುತ್ತೆ. ನಿಲ್ಸ್. ಈಗ ಸ್ಟಾರ್ಟ್ ಮಾಡು. ವಾಯ್ಸ್ ನೋಡಿ ಈ ಥರ ಇದೆ. ಬ್ಯಾಕ್ ಮಹೇಂದ್ರ ಕಾರ್ ಇದ್ದಂಗಿದೆ ಇದು. ಈಗ ನಾನು ಓಡಿಸ್ತಾ ಇದ್ದೀನಿ ನೋಡಿ, ಫುಲ್ ಸ್ಮೂತಾಗಿ ಹೋಗುತ್ತೆ. ಆಫ್ ರೋಡಿಂಗ್ ಇದು. ಹಾಂ ನೋಡಿ ಫುಲ್ ಸ್ಮೂತಾಗಿದೆ ಕಾರ್ ಮಾತ್ರ. ಗೈಸ್ ನೋಡಿ, ನಾವಿಲ್ಲಿ ಆಫ್ ರೋಡಿಂಗ್ ಟ್ರ್ಯಾಕ್ನ ಮಾಡ್ತಾ ಇದ್ದೀವಿ ಕಾರಿಗೆ. ಇಲ್ಲಿ ನಮಗೆ ಮಣ್ಣಲ್ಲಿ, ಅದು ಗಿಡದ ಮಣ್ಣಿದು, ಅದಕ್ಕೆ ಎರೆಹುಳ ಅಂದರೆ ಮಣ್ಣಿಂದು ಹುಳ ಸಿಕ್ಕಿದೆ. ನಾನು ಮತ್ತೆ ಅದೇ ಗಿಡಕ್ಕೆ ಬಿಡ್ತೀನಿ ನೋಡಿ. ಗೊಬ್ಬರ ಮಾಡ್ತೈತಿ, ಅದಕ್ಕೆ ಅದೇ ಗಿಡದಾಗ ಇರಲಿ ಅದು. ಹೊರಗಡೆ ನೋಡಿ ಮಳೆ ಬರ್ತಾ ಇದೆ ಸಣ್ಣಗೆ, ಆದರೆ ಇಲ್ಲಿ ತಗಡಿದೆ, ಇಲ್ಲಿ ಏನು ಮಳೆ ಬರಲ್ಲ. ಅದಕ್ಕೆ ನಾವು ಈಗ ಒಂದು ಆಫ್ ರೋಡಿಂಗ್ ಟ್ರ್ಯಾಕ್ನ ಮಾಡಿದ್ದೀವಿ. ಈ ರೆಡ್ ಕಲರ್ ಕಾರು ಈ ಆಫ್ ರೋಡಿಂಗ್ ಟ್ರ್ಯಾಕ್ನ ಕಂಪ್ಲೀಟ್ ಮಾಡುತ್ತಾ ಇಲ್ಲ ಅಂತ ನೋಡೋಣ. ಇದು ಫಸ್ಟು ಜಂಪಿಂಗು, ಇಲ್ಲಿಂದ ಜಂಪ್ ಆಗೋದು. ಮತ್ತು ಇದು ಕಲ್ಲು ಸ್ಮಾಲ್ ಕಲ್ಲು ತಂದಿದ್ದೀವಿ ನಾವು. ಮತ್ತು ಇದು ಜಂಪ್ ಆಗುತ್ತೆ. ಮತ್ತು ಇದು ಕಲ್ಲು, ಇದು ಜಲ್ಲಿ ಕಲ್ಲು ಎರಡು. ಇದು ಹಾರ್ಡ್ ಲೆವೆಲ್ ಇದೆ ಇಲ್ಲಿಂದ. ಇದು ಕಂಪ್ಲೀಟ್ ಮಾಡುತ್ತಾ ಇಲ್ಲ ಅಂತ ನೋಡೋಣ ಆಯಿತಾ. ಈ ಥರ ಹಾಡಿದ್ದು ಫೈನಲ್. ಇಷ್ಟು ಇದು ಕಂಪ್ಲೀಟ್ ಮಾಡುತ್ತಾ ಇಲ್ಲ ಅಂತ ಈ ಕಾರು ನೋಡೋಣ.
ಈಗ ಸಮರ್ಥ ಕಾರ್ನ ತಗೊಂಡು ಹೋಗ್ತಿದ್ದಾನೆ ಟ್ರ್ಯಾಕಿಗೆ. ಇಡು ಸಮರ್ಥ. ಈಗ ನಮ್ಮ ಟ್ರ್ಯಾಕಿಂದು ಸ್ಟಾರ್ಟ್ ಮಾಡೋಣ ಆಯ್ತಾ? ಈಗ ಸ್ಮೋಕ್ ಆನ್ ಮಾಡ್ಬಿಡ್ತೀನಿ ಫಸ್ಟಿಗೆ. ಮಾಡು. ಓ ನಮ್ಮ ಸ್ಪೋಕು ಆನ್ ಆಗಿದೆ. ಈಗ ನಮ್ಮ ಕಾರು ಹೋಗೋಕೆ ರೆಡಿ ಆಗಿದೆ, ಹೋಗ್ತಾ ಇದೆ ಕೂಡ ನೋಡಿ. ಇದನ್ನ ನಾವು ಜಂಪಿಂಗ್ ಸ್ವಲ್ಪ ತಡಿ ಸ್ವಲ್ಪ ಬ್ಯಾಕ್ ತಗೋ. ನೋಡಿ ಜಂಪಿಂಗ್ ಆಗ್ತಾ ಇಲ್ಲ, ಅದಕ್ಕೆ ನಾವು ಒಂದ್ ಸ್ವಲ್ಪ ಅದೇ ಆಗುತ್ತೆ ಅದೇ ಆಗುತ್ತೆ ನೋಡಿ ಗುರು. ಬರ್ಲಿ ಹಂಗ ಮುಂದೆ ಬರ್ಲಿ. ಇದು ಹೋಗ್ತಾ ಇಲ್ಲ, ಇದು ಒಂದ್ ಸ್ವಲ್ಪ ಸಿಕ್ಕಂತ ಇದೆ, ಒಂದ್ ಸ್ವಲ್ಪ ಜಂಪಿಂಗ್ ಆಗುತ್ತೆ ಮತ್ತೆ ಮುಂದೆ ಬರುತ್ತೆ. ಸ್ಟಾರ್ಟ್ ಹೋಗಿ. ಓ ಗೈಸ್, ಫುಲ್ಲು ಪವರ್ಫುಲ್ ಆಗಿ ಬಂದಿದೆ. ಹೋಗ್ಲಿ ಮುಂದೆ, ಈ ಕಡೆ ಬರ್ಲಿ ಸ್ವಲ್ಪ. ಬ್ಯಾಕ್ ಇದಂತೂ ಆರಾಮಾಗಿ ಪಾರ್ ಆಯ್ತು. ನಮ್ಮ ಕಾರು ಪಾರಾಗಿದೆ ತುಂಬಾ ಚೆನ್ನಾಗಿ. ಗೈಸ್ ಈಗ ಮತ್ತೆ ಕೆಳಗಡೆ ಹೋಗ್ತಾ ಇದೀವಿ ಆಫ್ ರೋಡಿಂಗ್ ನ ಮುಗಿಸ್ಕೊಂಡು. ಆದ್ರೆ ತುಂಬಾ ಮಜಾ ಬಂತು ಗೈಸ್, ತುಂಬಾ ಮಜಾ ಬಂತು. ಆಯ್ತಾ, ತುಂಬಾ ಎಂಜಾಯ್ ಆಯ್ತು. ಆ ತಾರ್ ಹೆಂಗ್ ಕಂಪ್ಲೀಟ್ ಆಯ್ತು ನೋಡಿ, ಹೆಂಗ್ ಕಂಪ್ಲೀಟ್ ಮಾಡತ್ತು ಆಫ್ ರೋಡಿಂಗ್ ಟ್ರ್ಯಾಕ್ನ. ಆಯ್ತಾ, ಮತ್ತೆ ಈಗ ಗೈಸ್ ಈಗ ಊಟ ಆಯ್ತು, ಎಲ್ಲರೂ ಹೊರಗೆ ಕುಂತಿದ್ದಾರೆ. ಇವರು ನಮ್ಮ ಅಜ್ಜಿ ನಮ್ಮ ಮಮ್ಮಿ ಹೊರಗಡೆ ಕುಂತಿದ್ದಾರೆ ಇಬ್ರು. ಈಗ ಆಟ ಆಡ್ಬೇಕು. ಏನ್ ಆಟ ಅಂತ ತೋರಿಸ್ತೀನಿ ಗೈಸ್. ಇದೇ ಆ ಗೇಮು. ಏನಂದ್ರೆ ಈಗ ನಾವು 3 ಜನ ಇದ್ದೇವೆ, ಸಮರ್ಥ, ಸೀನಾ ಮತ್ತೆ ನಾನು. ಈಗ ಏನ್ ಆಟ ಅಂದ್ರೆ ನಾನು ಇದೊಂದು ಟೂಲ್ ಇದ್ರದ್ದು, ಇದನ್ನ ತಗೊಳೋದು ಮತ್ತೆ ಇಲ್ಲಿ ಎಲ್ಲಾದ್ರೂ ರ್ಯಾಂಡಮ್ ಜಾಗದಲ್ಲಿ ನೀವು ಇದನ್ನ ಕಾಯಿನ್ ಇರ್ತವೆ, ಅದನ್ನ ಉಲ್ಟಾ ಮಾಡ್ಬೇಕು. ಅದರಲ್ಲಿ ಒಂದು ಪಿಕ್ಚರ್ ಬರುತ್ತೆ. ಅಂದ್ರೆ ನೋಡಿ ಈ ತರ ಬಂತು, ಇದು ಡಾಗ್, ಇದು ಯಾವ್ದು ಹಣ್ಣಿದು, ಈ ತರ 2 ಸೇಮ್ ಬರ್ಬೇಕಿದು. ಆ ತರ ನಾವು ಮಾಡಿದ್ರೆ ಯಾರು ಜಾಸ್ತಿ ಆಗಿರ್ತವೆ ಅವರೇ ವಿನ್ ಆಗ್ತಾರೆ. ಅದೇ ಈ ಗೇಮು. ಈಗ ಆಟ ಆಡೋಣ ಬನ್ನಿ. ರೆಡಿ ಈಗ ಆಟ ಆಡ್ತೀವಿ. ಓಕೆ ಮಾಡು. ಚೇಂಜ್ ಬಂತು. ಓ ಡಾಗಿ ಹಿಂಗಾದ್ರೆ ಅವ್ರದ್ದೇ ಅದು. ಆತರ ಈ ತರ ನೋಡಿ, 1 ಕಾಯಿನ್ ಅಲ್ಲಿ ಹಿಡ್ಕೊಳೋದು, ಸ್ಪೇಸ್ ಇರುತ್ತೆ. ಅಂದ್ರೆ 4 ಮೆಂಬರ್ಸ್ ಗೇಮ್ ಇದು, 4 ಜನ ಆಡ್ಬೋದು. ಅಂದ್ರೆ ನೆನ್ಪಿಡ್ಕೊಳೋದು, ಇದು ಮೆಮೊರಿದು ಗೇಮ್ ಇದು. ಆತರ ಅಂದ್ರೆ ಒಬ್ರು ತೆಗ್ದಿದ್ದನ್ನ ನೆನ್ಪಿಡ್ಕೊಂಡು ಅವರು ಮತ್ತೆ ಅದನ್ನ ತೆಗಿತಾರಲ್ಲ ಅದು. ಓ ನೋಡಿ ಸ್ವಲ್ಪ ಮಿಸ್ ಆಯ್ತು, ನಂದು ಮಿಸ್ ಆಯ್ತು ಗೈಸ್. ಇದೇನ್ ಬಾಲ್ ನೋಡ್ತಾ ಇದಾರಲ್ಲ, ಇದು ಜುಗಾಡು. ಏನಂದ್ರೆ ನೋಡಿ ಈ ತರ ಕಟ್ಟಿದ್ದಾನೆ ಸೀನಾ, ಮತ್ತೆ ಇದಕ್ಕೆ ಪ್ಲಾಸ್ಟರ್ ಹಚ್ಚಿದ್ದಾನೆ ನೋಡಿ. ಇದು ಯಾಕಂದ್ರೆ ನೋಡಿ ನೀವು ಅಲ್ಲಿ ಮೇಲೆ ಕಟ್ಟಿದ್ದಾನೆ, ಇಲ್ಲಿ ಕ್ರಿಕೆಟ್ ಹೊಡೆಯಕ್ಕೆ ಆಯ್ತಾ, ಇಲ್ಲಿ ಕ್ರಿಕೆಟ್ ಆಡೋಕೆ ಇದು ಮಾಡಿದ್ದಾನೆ ನೋಡಿ. ಈ ತರ ಬಾಲ್ ಹೊಡೆದ್ರೆ ಬರುತ್ತೆ. ಒಂದು ಪೋಲ್ ಇದೆ ಇಲ್ಲಿ, ನೋಡ್ಕೊಂಡು ತೋರಿಸ್ತೀನಿ ನಿಮ್ಗೆ ನೋಡಿ. ನೋಡಿ ಗೈಸ್ ಈಗ ಮಳೆ ಸ್ಟಾರ್ಟ್ ಆಗಿದೆ ಸಣ್ಣಗೆ. ಮತ್ತೆ ಅಂದ್ರೆ ಬೆಳಗ್ಗೆ ಆಗಿತ್ತಲ್ಲ ಅದೇ ತರ ಸೇಮ್ ಇದೆ ಮತ್ತೆ ವಾತಾವರಣ. ಥಂಡಿ ಗಾಳಿ ಬೀಸ್ತಾ ಇದೆ, ಸಾಯಂಕಾಲ ಆಗ್ತಾ ಇದೆ. ಈಗ ಪಾರಿವಾಳಗಳು ಅಲ್ಲ ಗಿಳಿಗಳು ಮನೆಗೆ ಹೋಗ್ತವೆ ಹೊಳ್ಳಿ ಇಲ್ಲಿಂದ. ಅವತ್ತು ಹೇಳಿದ್ನಲ್ಲ, ಈ ಕಡೆಯಿಂದ ಮತ್ತೆ ಈ ಕಡೆಗೆ ಹೋಗ್ತವೆ ಆಯ್ತಾ. ಊಟಕ್ಕೆ ದೋಸೆ, ಪಲ್ಯ, ಚಟ್ನಿ. ಗೈಸ್ ನಮ್ಮ ಅಜ್ಜ ಅಂಟಿನ ಉಂಡಿ ಕಟ್ತಾ ಇದ್ದಾರೆ ನೋಡಿ. ಇಲ್ಲಿ ರೆಡಿ ಆಗ್ತಾ ಇದ್ದಾವೆ ನೋಡಿ, ಇಷ್ಟು ರೆಡಿ ಆಗಿದ್ದಾವೆ ಇಲ್ಲಿ ಅಂಟಿನ ಉಂಡಿ.
ನಮ್ಮಜ್ಜಿ ದೋಸೆ ಮಾಡ್ತಾ ಇದ್ದಾರೆ ನೋಡಿ. ಸಮರ್ಥ ಮತ್ತು ಸೀನಾ ಊಟ ಮಾಡ್ತಾ ಇದ್ದಾರೆ. ನಾನು ಈಗ ಊಟ ಮಾಡಬೇಕು. ಗೈಸ್, ನಮ್ಮ ತಂಗಿ ಕಾರ್ಟೂನ್ನ ನೋಡ್ತಾ ಇದ್ದಾಳೆ ಆ ಕಡೆ. ಗೈಸ್, ಈಗ ಊಟ ಆಯಿತು, ಟೈಮ್ ಫುಲ್ ಆಗಿದೆ, ನಿದ್ದೆ ಅಂತೂ ಫುಲ್ ಬಂದಿದೆ ಆಯ್ತಾ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವ್ಲಾಗ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಆಯ್ತಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಆಯ್ತಾ. ಬಾಯ್.